ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಅಂತೂ ಇಂತೂ ಎಲ್ಲರೂ ನಿರೀಕ್ಷೆ ಮಾಡುತ್ತಿದ್ದಂಥ SLC ವಿದ್ಯಾರ್ಥಿಗಳ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಅಂತಿಮ ಪರೀಕ್ಷಾ ವೇಳಾಪಟ್ಟಿಯನ್ನು ಇದೀಗ ಶಾಲಾ ಶಿಕ್ಷಣ ಇಲಾಖೆ ಮಂಡಳಿಯು ಮೌಲ್ಯಮಾಪಕ ಮಂಡಳಿಯು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ದ್ವಿತೀಯ PUC, ಮಾರ್ಚ್ 21ರಿಂದ ಏಪ್ರಿಲ್ 4, 2025ರವರೆಗೆ SLC ಪರೀಕ್ಷೆ ನಡೆಯಲಿದೆ. ಸ್ನೇಹಿತರೆ, ಬನ್ನಿ ಹಾಗಾದರೆ ಯಾವ್ಯಾವ ದಿನದಂದು ಯಾವ್ಯಾವ ವಿಷಯ ಇರುತ್ತೆ ಎಂಬುದನ್ನು ಮೊದಲನೇದಾಗಿ ನಾವು ದ್ವಿತೀಯ PUC ಪರೀಕ್ಷೆಯ ವೇಳಾಪಟ್ಟಿಯನ್ನು ನೋಡೋಣ. 2025 ಮಾರ್ಚ್ 1ರಂದು ಕನ್ನಡ ವಿಷಯವಿರುತ್ತದೆ. ಹಾಗೆಯೇ ಮಾರ್ಚ್ 3, 2025ರಂದು ಗಣಿತವಿರಲಿದೆ. ಹಾಗೆಯೇ ಮಾರ್ಚ್ 5, 2025ರಂದು ರಾಜ್ಯಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ ಇರಲಿದೆ. ಹಾಗೆಯೇ ಮಾರ್ಚ್ 7ರಂದು ಇತಿಹಾಸ ಅಂದರೆ ಭೌತಶಾಸ್ತ್ರ ಇರುತ್ತದೆ. ಮಾರ್ಚ್ 13 ಅರ್ಥಶಾಸ್ತ್ರವಿರುತ್ತದೆ. ಮಾರ್ಚ್ 13, 2025ರಂದು ಅರ್ಥಶಾಸ್ತ್ರ ಇರುತ್ತದೆ. ಮಾರ್ಚ್ 15, 2025ರಂದು ಇಂಗ್ಲೀಷ್ ಇರಲಿದೆ. ಮಾರ್ಚ್ 17, 2025ರಂದು ಭೂಗೋಳಶಾಸ್ತ್ರ ಇರುತ್ತದೆ ಮತ್ತು ಮಾರ್ಚ್ 20ರಂದು ಹಿಂದಿ ಇರಲಿದೆ. ಹೀಗೆ ದ್ವಿತೀಯ PUCಯು ಮಾರ್ಚ್ 20ರಂದು ಕೊನೆಗೊಳ್ಳುತ್ತದೆ. ಹಾಗೆಯೇ ಮಾರ್ಚ್ 21, 2025ರಿಂದ SSLC ಪರೀಕ್ಷೆಯು ನಡೆಯಲಿದೆ. ಮೊದಲನೇದಾಗಿ ಮಾರ್ಚ್ 21, 2025ರಂದು ಪ್ರಥಮ ಭಾಷೆ ಅಂದರೆ ಕನ್ನಡ ಇರಲಿದೆ. ಮಾರ್ಚ್ 24, 2025ರಂದು ಗಣಿತ ಇರಲಿದೆ. ಮಾರ್ಚ್ 26, 2025ರಂದು ದ್ವಿತೀಯ ಭಾಷೆ ಅಂದರೆ ಇಂಗ್ಲೀಷ್ ಇರಲಿದೆ. ಮಾರ್ಚ್ 29, 2025ರಂದು ಸಮಾಜ ವಿಜ್ಞಾನ ಇರಲಿದೆ. ಹಾಗೆಯೇ ಏಪ್ರಿಲ್ 2, 2025ರಂದು ವಿಜ್ಞಾನ ಇರಲಿದೆ. ಕೊನೆಯದಾಗಿ ಏಪ್ರಿಲ್ 4, 2025ರಂದು ತೃತೀಯ ಭಾಷೆ ಹಿಂದಿ ಇರಲಿದೆ. ಇದು ಸ್ನೇಹಿತರೆ SSLC ಮತ್ತು PUCಗೆ ಸಂಬಂಧಪಟ್ಟಂಥ ಅಂತಿಮ ವೇಳಾಪಟ್ಟಿಯಾಗಿದೆ. ಆದ್ದರಿಂದ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಇಂದಿನಿಂದಲೇ ನೀವು ಕಠಿಣವಾದ ಒಂದು ಅಭ್ಯಾಸವನ್ನು ಮಾಡಿ, ಯಾವುದೇ ಭಯವೋ ಆತಂಕವಿಲ್ಲದೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಚೆನ್ನಾಗಿ ಅಭ್ಯಾಸ ಮಾಡಿ ಒಂದು ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋವನ್ನು ನೋಡಿರುವುದಕ್ಕಾಗಿ ಧನ್ಯವಾದಗಳು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ.